5 ವರ್ಷ ಮೇಲ್ಪಟ್ಟು ಆತಿರಿ ಐತಂದ್ರೆ ಲಾಕ್ಡೌನ್ದಾಗ್ರಿ ಮಗ ಕಣ್ಣು ಒಂದು ಪೂರ ಹೋಗೈತ್ರಿ ಒಂದು ಜಮ್ ಅಂತ ಕಾಣ್ತೈತಿ ಮತ್ತು ಆಪ್ರೇಷನ್ ಮಾಡಿಸ್ಕೋಬೇಕಲ್ರಿ. ಆಪ್ರೇಷನ್ ಏನು ಹಾಕತ್ರಿ ಏನು ಕೊಟ್ಟು ಮಾಡಿಸ್ಬೋದು ಈಗಿನ ಕಾಲದಾಗ ಅವ ಇಟ್ಕೊಂಡು ಕೂತೀನಿ ಮತ್ತು ಹೊಳ್ಳಿ ಇಸ್ಕೊಂಡ್ರು ಮತ್ತು ಕಂಡು ಬರ್ತೈತಿ ಅಂದರು ಅದು ಇಲ್ಲ. ಹೊಳ್ಳಿ ಎಷ್ಟು ಇಸ್ಕೊಂಡ್ರಿ? ಹೊಳ್ಳಿ ನಿನ್ನ ಅಲ್ಲ ಮತ್ತು ಆಕಿ ಶೋಭಾ ಕಡ್ಕೊಳ್ಳಂದ್ರು ಮತ್ತು ಬಿಡಿಸ್ಕೊಂಡ್ರಿ ಅವ್ರ ಈಗ ಬಾಳ್ಕೊಂಡು ಹೋಗೇ ಇಡ್ರಿ ಏನು ಹೋಗಿ ಅರ್ಥ ಸಾಕಾಗಿ ಬಂದು ಕೂತನ್ರಿ ತಾವ ಬರ್ತಾವ್ರಿ ಹ್ಞೂ ಯಾವಾಗ ಬಂದಾಕ್ತಾರೆ ಸುಮ್ಮನೆ ಕೂತನ್ರಿ ನಾನು. ಹ್ಞೂ ರೀ ನನಗೆ 40,000 ಉಳಿದ್ರಿ ಇಟ್ಕೊಂಡು ನಮ್ಮ ಮಟ್ಟಿಗೆ ಕನ್ನಡ ತೋರಿಸ್ಕೊಂಡು ಅದಕ್ಕೆ ಬೇಕಂತೇಳಿ ಹಾಂ ರೀ ನಿನ್ನೂ ಎಲ್ಲ ರೊಕ್ಕ ದಬಾಣಿಕೆ ಮಾಡಿ ಕಿಸಿಂದ ಅವರು ನಿನ್ನೂ ಎಲ್ಲ ರೊಕ್ಕ ನೀನು ತೊಗೊಂಡು ಬಡ್ಡಿ ಗಂಟೆ ಇಡಾಕ ಈಗ ಹಾಡಕ್ಕೆ ಇಟ್ಕೊಂಡಿದ್ದೇನೆ ಅಂತಂದು ಅದನ್ನ ತೊಗೊಂಡು ಕಿಸಿಂದ ಅವರು ಇದನ್ನು ಮಾಡ್ಯಾರ. ನಾನು ರೊಕ್ಕ ಇಸ್ಕೊಂಡ್ರು ಮತ್ತು ಹೋಗಿ ಜಮ್ಕಂಡು ಬ್ಯಾಂಕಿನಾಗ ಹೋಗಿ ಅವನು ಅವ್ರ ಹೆಸರು ಮೇಲೆ ಬಿಟ್ಬಿಡ್ತೀನಿ ರೀ. JK ಮಂಜು ಸರ್ ಇದನ್ನು ನಮಗೆ ಒಟ್ಟು ಹೋರಾಟ ಮಾಡಿ ಗಟ್ಟು ನ್ಯಾಯ ಹೆಂಗಾರ ಮಾಡಿ ನಮ್ಮ ಬಗೆಹರಿಸ್ಕೊಡ್ರಿ. ನಮ್ಗೆ ಗಟ್ಟು ಏನಾರು ಮಾಡಿ ನಮ್ಗೆ ನ್ಯಾಯ ಶುದ್ಧ ಮಾಡಿ ಕೊಡ್ರಿ ಅಪ್ಪ. ನಮ್ಮ ಕೈ ಮುಗಿದು ಬೇಡ್ಕೊತಾನೆ ರೀ. ಅಜ್ಜಿ ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಬೋರುವ ಕೋಳಿ ಐತಿ. ಅಂಗನವಾಡಿ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ರೀ? ಕಡೆಗೆ 5 ವರ್ಷ ಮೇಲ್ಪಟ್ಟು ಆತಿರಿ ಐತಂದ್ರೆ ಲಾಕ್ಡೌನ್ದಾಗ್ರಿ 5 ವರ್ಷ ಆಯ್ತು ರೀ. ಹ್ಞೂ ರಿಟೈರ್ಡ್ ಪೇಮೆಂಟ್ ಕೊಟ್ಟಾರೇನ್ರಿ ನಿಮಗೆ? ಇಲ್ರಿ ನಮ್ಗೆ ಏನು ಕೊಟ್ಟಿಲ್ಲ. ಮತ್ತು ಈಗ ಉಪಜೀವನಕ್ಕೆ ಏನು ಮಾಡ್ತೀರಿ ನೀವು? ಅವು ಇದ್ರು ರೊಕ್ಕ ಬರ್ತಾವ್ರಿ 2,000 ಬರ್ತಾವ್ರಿ ಇದು ಕೋಚಿಗೆ ಅವ್ನ ಮಾಡ್ಕೊತಾನೆ ರೀ. ನಿಮ್ಮ ಮಕ್ಳು ಏನು ಮಾಡ್ತಾರೆ ರೀ? ಅವ್ರು ಎಂಟ್ರ ತೊಗೊಂಡು ಅವರು ಒಬ್ಬ ಎದೊಡ್ದಾಗನ್ರಿ ಒಬ್ಬ ಮೂಳೆದಾಗನ್ರಿ. ನೀವು ನಿಮ್ಮ ಜೋಡಿ ಅಂತ ಯಾರಿಲ್ಲ ರೀ? ಯಾರಿಲ್ರಿ ಅಂತ. ಹ್ಞೂ ಮತ್ತು ನಿಮ್ಮ ರಿಟೈರ್ಡ್ ಪೇಮೆಂಟ್ ಕೊಡ್ಬೇಕಾಗಿತ್ತರಲ್ಲ ಅವ್ರು ಯಾಕೆ ಕೊಟ್ಟಿಲ್ಲ ರೀ? ಹೋಗಾನ ಬರ್ತಾವ ಕೋಳಿ ನೀ ಅರ್ತಾಕ್ ಬೇಡ ಬರ್ತಾವ ಕೋಳಿ ಅತ್ತಾರ್ರಿ ಅರ್ತಾಕ್ ಬರತ್ತಾರ್ರಿ ಕೋಳಿ ಬ್ಯಾಂಡ್ ಹಾಂ ರೀ ಸುಮ್ ಕೂತನ್ರಿ ಸ್ವಲ್ಪ ಮತ್ತು ಹೋಗಾನ ಆಗೋದಿಲ್ಲ ಬಿಸಿಲಾಗ ಕಣ್ ಕಾಣೋದಿಲ್ಲ. ಈಗ ಕಾಣಲ್ಲ ರೀ ನಿಮ್ಗೆ? ಕಣ್ಣು ಒಂದು ಪೂರ ಹೋಗೈತ್ರಿ ಒಂದು ಜಮ್ ಅಂತ ಕಾಣ್ತೈತಿ. ಮತ್ತು ಆಪ್ರೇಷನ್ ಮಾಡಿಸ್ಕೋಬೇಕಲ್ರಿ? ಆಪ್ರೇಷನ್ ಏನು ಹಾಕತ್ರಿ ಏನು ಕೊಟ್ಟು ಮಾಡಿಸ್ಬೋದು ಈಗಿನ ಕಾಲದಾಗ ಅವ ಇಟ್ಕೊಂಡು ಕೂತೀನಿ ಮತ್ತು ಹೊಳ್ಳಿ ಇಸ್ಕೊಂಡ್ರು ಮತ್ತು ಕಂಡು ಬರ್ತೈತಿ ಅಂದರು ಅದು ಇಲ್ಲ. ಹೊಳ್ಳಿ ಎಷ್ಟು ಇಸ್ಕೊಂಡ್ರಿ? ಹೊಳ್ಳಿ ನಿನ್ನ ಅಲ್ಲ ಮತ್ತು ಆಕಿ ಶೋಭಾ ಕಡ್ಕೊಳ್ಳಂದ್ರು ಮತ್ತು ಬಿಡಿಸ್ಕೊಂಡ್ರಿ ಅವ್ರ ಶೋಭಾ ಪಾಟೀಲ್ ಅವ್ರಿ ಯಾವ್ರವ್ರಿ ಅವರು? ಅದು ಶೋಭಾ ಪಾಟೀಲ್ ಕಡ್ಕೊಳ್ಳೋದಕ್ಕೆ ಅಂದಾರ ನಮಗೆ ಮತ್ತೆ ಅವ್ರಿಗೆ ದಯ ಮಾಡ್ರಿ. ಶೋಭಾ ಕಳ್ಕೊಳ್ಳೋರು ಬಿಟ್ಟಿದ್ದು ಪ್ರೂಫ್ ಐತ್ರಿ ನಿಮ್ಮ ಮತ್ತಿಕ? ಐತಿಲ್ಲ. ಹ್ಞೂ ಮತ್ತು ಈಗ ಅವರು ಪಂಡಿಂದ ಏನೈತೆ ಹೇಳ್ರಿ ಹೇಳ್ತಾರೆ ನಿಮ್ಗೆ ಒಡಮಳೆ ಅವರು? ಈಗ ನಾ ಈಗ ಬಾಳ್ಕೊಂಡು ಹೋಗೇ ಇಡ್ರಿ ಏನು ಹೋಗಿ ಅರ್ಥ ಸಾಕಾಗಿ ಬಂದು ಕೂತನ್ರಿ ತಾವ ಬರ್ತಾವ್ರಿ ಹ್ಞೂ ಯಾವಾಗ ಬಂದಾಕ್ತಾರೆ ಸುಮ್ಮನೆ ಕೂತನ್ರಿ ನಾನು. ರಿಟೈರ್ಡ್ ಆಗಿ ನಿಮಗೆ ರಿಟೈರ್ಡ್ ಆಗಿದ್ದು ಕಾದ್ಗ ಏನೋ ಯಾರು ಅಲ್ಲಿ ಆಫೀಸ್ಗೆ ಹೋಗಿ ಕರೆದು ಕೊಟ್ರಿ? ಆಫೀಸ್ಗೆ ಕರ್ತಾರೆ ಸಾರ್ಯಾಗ ಇದ್ದನ್ರಿ. ಹ್ಞೂ ರೀ ಹೋಗತ್ತಡ್ಕೆ ಅದಕ್ಕೆ ಒಬ್ಬ ಜಂಕಡ್ಗೆ ಬಾರ್ದು ತಂದು ಇಬ್ಬರು ಕುಡಿದು ಹಾದ್ರಿ ಅಪ್ಪರುಗಳು ಹ್ಞೂ ರೀ ಹೋಗಿ ತೊಗೊಂಡು ಒಂದು ಸಹಿ ಮಾಡಿಸ್ಕೊಂಡ್ರಿ. ಮತ್ತು ನಾನು ಸನ್ಮಾನ ಮಾಡ್ತಾನೆ ಅಂದ್ರೆ ಸನ್ಮಾನ ನಾವು ಆಡ್ರಿ ಮತ್ತು ಮೇಡಮ್ಗಳು ಇಲ್ಲ ನಮ್ಮದು ರೆಕಾರ್ಡ್ ಬಂದಿದ್ದು ಕಾಗೋದೂ ಇಲ್ಲ ಮತ್ತು ನಾ ಯಾಕೆ ಸಹಿ ಮಾಡ್ಲತ್ತನ್ರಿ ನಾನು. ಹಾಂ ರೀ ನಾನು ಅವರು ಹೋಗಿ ತಡ್ಕೆಲ್ಲ ಕಾಗದ ತೊಗೊಂಬಂದ್ರು ಸಹಿ ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡು ಆ ಕಾಗದ ಕೈಯಾಗ ಕೊಟ್ಟರೆ ತಗೊಂಡು ಸುಮ್ಮ ಬಂದ್ರಿ ನಾನು ಸಹಿ ಮಾಡಿ ಉಪ್ಪಿಟ್ಟು ಹಾಕಿನ ಹುಡುಗಿರಿಗೆ ಕೈ ತೊಳೆದು ನೀವು ಅಡುಗೆ ಮಾಡಿ ತೊಳೆದಿಟ್ಟಕ್ಕೆ ನಮ್ಮ ಮನೆಗೆ ಹೋಗ್ತಾನೆ ಮಾಡಿ ಹೋಗಿ ಅಂದ್ರಿ. ರಿಟೈರ್ಡ್ ಆದದ್ದು ಹಿಂಗೆ ಕಳ್ಸ್ಯಾರ ನಿಮ್ಮನ್ನ? ಹ್ಞೂ ಆಫೀಸ್ ಕರೆದು ಇದು ಮಾಡಿ ಕೊಟ್ಟಿಲ್ಲ? ಇಲ್ರಿ. ಹ್ಞೂ ಮತ್ತು ಈಗ ಶೋಭಾ ಕಡ್ಕೊಳ್ಳೋರಿಗೆ 40,000 ರೂಪಾಯಿ ಬಿಡ್ಸ್ಯಾರ ಅಂದಿರಲ್ಲ ಅದನ್ನು ಯಾವ ಮೇಡಮ್ ಕೂಡ ಬಿಡ್ಸ್ಯಾರ ರೀ? ಈಗ ತಿಮ್ಮಾಪುರ ಮೇಡಮ್ ರೀ. ಮತ್ತು ರೀ ಯಾಕೆ ಮಾಜಾ ಮೇಡಮ್ ರೀ. ಮಾಜಾ ಮೇಡಮು ತಿಮ್ಮಾಪುರ ಮೇಡಮ್ ಅವರು ಏನಂತ ಬಿಡ್ಸ್ಯಾರ ರೀ? ನೀವು ತೊಗೊಂಡು ಬಡ್ಡಿ ಗಂಟೆ ಆಡ್ತೀಯನೋ ರೊಕ್ಕ ನಿನ್ನೂ ಅಲ್ಲ ಅವು ಮತ್ತೊಬ್ರದವು ಆಕೆ ರೊಕ್ಕಕ್ಕೆ ಅಕೌಂಟ್ ಇಟ್ಟಿಡತ್ತೇವೆ ಬಿಡ್ಸ್ಯಾರ. ನಿಮ್ಮ ಎಲ್ಲ ಅವ್ರದಾವ ಅಂತ ಬಿಡ್ಸ್ಯಾರ ರೀ. ನೀವು ರಿಟೈರ್ಡ್ ಆದಿಂದ ಎಷ್ಟು ಬಂದಿತ್ತು ರೀ ಇದು ಮಾಡಿ ಮತ್ತೆ ಯಾರಿಗೆ ಕೊಟ್ಟಿರಿ ನೀವು ದುಡ್ಡು? ಯಾರಿಗೆ ಆಕೆ ಬಡಿಗಾರ ತಂಗಿ ನಾ ಬಂದ ಜಾಗಕ್ಕೆ 27,000 ರೂಪಾಯಿ ಕೊಟ್ಟಿದ್ರಿ. ನಿನ್ನ ಬದಲು ಮಾಡಿದಕ್ಕಾಗಿ 27,000 ಅವ್ರಿಗೆ ಕೊಟ್ಟಿರಿ. ಹೆಚ್ಚಾಗ್ತಿದ್ದು 40,000 ರೂಪಾಯಿ ನಿಮ್ದಿತ್ತು. ಅದನ್ನು ನಿಮ್ದಿದ್ದು ನಿಮ್ದಲ್ಲ ಅಂತೇಳಿ ಮತ್ತು ಅವ್ರ ಅಕೌಂಟಿಗೆ ಬಿಡ್ಸ್ಕೊಂಡಾರ್ರಿ ಅವರು. ಹ್ಞೂ 60,000 ಬಂದಿತ್ತು ರೀ. ಹಾಂ ರೀ ಮತ್ತು 17,000 ಹಾಕ್ಬೇಕಂದ್ರು ಮತ್ತು 17,000 ಹಾಕಿ ಆಕೆಗೆ 27,000 ಕೊಟ್ಟಿದ್ರಿ. ಹ್ಞೂ ರೀ ನನಗೆ 40,000 ಉಳಿದ್ರಿ ಇಟ್ಕೊಂಡು ನಮ್ಮ ಮಟ್ಟಿಗೆ ಕನ್ನಡ ತೋರಿಸ್ಕೊಂಡು ಅದಕ್ಕೆ ಬೇಕಂತೇಳಿ ಹಾಂ ರೀ ನಿನ್ನೂ ಎಲ್ಲ ರೊಕ್ಕ ದಬಾಣಿಕೆ ಮಾಡಿ ಕಿಸಿಂದ ಅವರು ನಿನ್ನೂ ಎಲ್ಲ ರೊಕ್ಕ ನೀನು ತೊಗೊಂಡು ಬಡ್ಡಿ ಗಂಟೆ ಇಡಾಕ ಈಗ ಹಾಡಕ್ಕೆ ಇಟ್ಕೊಂಡಿದ್ದೇನೆ ಅಂತಂದು
ಅದನ್ನ ತೊಗೊಂಡು ಕಿಶಿಂದ ಅವರು ಇದನ್ನು ಮಾಡ್ಯಾರ ನನಗೆ ರೊಕ್ಕ ಇಸ್ಕೊಂಡ್ರು ಮತ್ತು ಹೋಗಿ ಜಮ್ಕಂಡು ಬ್ಯಾಂಕಿನಾಗ ಹೋಗಿ ಅವನ್ನ ಅವ್ರ ಹೆಸರು ಮೇಲೆ ಬಿಟ್ಬಿಡ್ತೀನಿ ರೀ. ಅವ್ರ ಹೆಸರಲ್ಲೇ ಶೋಭಾ ಪಾಟೀಲ್ ಅವ್ರಿಗೆ ಬಿಟ್ಟಾರಿ ದುಡ್ಡು. ಹ್ಞೂ ಮನೇಲಿ ಕರೆಂಟ್ ಇಲ್ಲ ಅಜ್ಜಿ, ಕರೆಂಟ್ ಇಲ್ರಿ. ಮತ್ತು ಕರೆಂಟ್ ಹಾಕ್ಸಬೇಕಲ್ಲ. ಹೇಗೆ ಹಾಕ್ತಾರೆ ಅಲ್ಲಿ ಮಗದ ಮನೆಯಲ್ಲ ಅವ್ರು ಬೇಡ್ರೆ ಹಾಕ್ತಾರೋ ಬೇಡದ್ರೆ ಇಲ್ರಿ ನೀರು ಏನು ಮಾಡಿದ್ರು ನಮ್ಗೆ ತೆಗೆದು ಬಿಟ್ಟನ್ರಿ. ಮತ್ತು ಪತ್ರ ಎಲ್ಲ ತೂತು ಬಿದ್ದಾವ ಎಲ್ಲ ಅರ್ಧಾರು ಸೋರ್ತಾವ್ರು ಏನೂ ಇದ್ದಿದ್ರೆ ಅದು ಒಳಗಿಂದ ಒಂದಿಟ ಗಟ್ಟಿ ಐತ್ರಿ ಅಡುಗೆ ಮನೆ ಅಂತ ಒಂದಿಟ ಹಾಂ ಅಲ್ಲೇ ದಂಡೆ ಹಾಕೊಂಡಿರ್ತಂದ್ರೆ ಒಳಗೂ ದೀಪಿಲ್ಲ. ಅಂದ್ರೆ ಮಳೆ ಬಂದರೆ ಎಲ್ಲ ಸೋರ್ತೈತಿ ತಿನ್ನಂಗೆ ಆಯ್ತು ಇದು. ಸೋರ್ತ ಅಲ್ಲಿ ಸೋರಕೈತ್ರಿ ಎಲ್ಲ ತುಂಬ ಎಲ್ಲ ನೀರು ಬರ್ತಾವ್ರಿ. ಇಲ್ಲಿ ಸೋರ್ತಾವ್ರಿ, ಇದು ಸೋರ್ತೈತಿ. ಒಳಗೂ ಅಲ್ಲಿ ಮಕ್ಕಮಂಡಿ ಐತ್ರಿ ಅಲ್ಲಿ ಸೋರ್ತೈತಿ. ಅಲ್ಲಿ ಸೋರ್ತಂದ್ರೆ ಇಲ್ಲೆಲ್ಲ ಪಡಸ ಇಲ್ಲೆಲ್ಲ ಇಳ್ಕ ಬರ್ತಾವ. ಅಡುಗೆ ಏನು ಗ್ಯಾಸ್ ಮೇಲೆ ಮಾಡ್ಕೋತಿ ಅಜ್ಜಿ ಏನು ಒಲಿ ಮೇಲೆ ಮಾಡ್ಕೊ? ಗ್ಯಾಸ್ ಕೊಟ್ಟಾರೆ ಅದ್ರ ಮೇಲೆ ಮಾಡ್ಕೊತಾನ್ರಿ. ಫ್ರೀ ಗ್ಯಾಸ್ ಬಂದಿತ್ತಾ? ಹ್ಞೂ ಫ್ರೀ ಬಂದೈತ್ರಿ. GK ಮಂಜು ಅವರು EMTV ಕರ್ನಾಟಕ ಇವರಿದನ್ನ ಎಲ್ಲ ಇವ್ರ ಬದಲ್ದಾಗ ಒಂದು ಸ್ವಲ್ಪ ಎನ್ಕ್ವೈರಿ ತೊಗೊಂಡು ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಇವ್ರಿಗೆ ಕೇಳ್ಕೊತಾ ಇದ್ದೀನಿ ನಾನು. 5 ವರ್ಷ ಮೇಲ್ಪಟ್ಟು ಹಾಕಿರಿ ಲಾಕ್ಡೌನ್ದಾಗ್ರಿ ಮಗ ಕಣ್ಣು ಒಂದು ಪೂರ ಹೋಗೈತ್ರಿ. ಒಂದು ಬ್ಲೇಮ್ ಅಂತ ಕಾಣ್ತೈತಿ. ಅಂತ ಆಪ್ರೇಷನ್ ಮಾಡಿಸ್ಕೋಬೇಕಲ್ರಿ? ಆಪ್ರೇಷನ್ ಏನು ಹಾಕತ್ರಿ, ಏನು ಕೊಟ್ಟು ಮಾಡಿಸ್ಬೋದು ಈಗಿನ ಕಾಲದಾಗ. ಅವ ಇಟ್ಕೊಂಡು ಕೂತೀನಿ ಮತ್ತು ಹೊಳ್ಳಿ ಇಸ್ಕೊಂಡ್ರು ಮತ್ತು ಕೊಂಡು ಬರ್ತೈತಿ ಅಂದರು ಅದು ಇಲ್ಲ. ಹೊಳ್ಳಿ ಇಟ್ಟಿಸ್ಕೊಂಡ್ರಿ? ಹೊಳ್ಳಿ ನಿನ್ನ ಅಲ್ಲ ಮತ್ತು ಆಕಿ ಶೋಭಾ ಕಡ್ಕೊಳ್ಳಂದ್ರು ಮತ್ತು ಬಿಡಿಸ್ಕೊಂಡ್ರಿ ಅವ್ರ. ಈಗ ಬಾಳ್ಕೊಂಡು ಹೋಗೇ ಇಲ್ರಿ. ಏನು ಹೋಗಿ ಅರ್ಥ ಸಾಕಾಗಿ ಬಂದು ಕೂತನ್ರಿ. ತಾವ ಬರ್ತಾವ್ರಿ. ಯಾವಾಗ ಬಂದಾಕ್ಯಾರ ಸುಮ್ಮನೆ ಕೂತನ್ರಿ. ಹ್ಞೂ ರೀ. ನನಗೆ 40,000 ಉಳಿದ್ರಿ ಇಟ್ಕೊಂಡಿನ ಮಾಟಿಗೆ ಕನ್ನಡ ತೋರಿಸ್ಕೊಳ್ಳಿ ಅದಕ್ಕೆ ಬೇಕಂತೇಳಿ ನಿನ್ನೂ ಎಲ್ಲ ರೊಕ್ಕ ದಬಾಣಿಕೆ ಮಾಡಿ ಕಿಸಿಂದ ಅವರು ನಿನ್ನೂ ಎಲ್ಲ ರೊಕ್ಕ ನೀನು ತೊಗೊಂಡು ಬಡ್ಗಂಟೆ ಇಡಾಕ ಹಾಡಕ್ಕೆ ಇಟ್ಕೊಂಡಿದ್ದೇನು ತಂದು ಅದನ್ನ ತೊಗೊಂಡು ಕಿಸಿಂದ ಅವರು ಇದನ್ನು ಮಾಡ್ಯಾರ ನನಗೆ ರೊಕ್ಕ ಇಸ್ಕೊಂಡ್ರು ಮತ್ತು ಹೋಗಿ ಜಮ್ಕಂಡು ಬ್ಯಾಂಕಿನಾಗ ಹೋಗಿ ಅವನ್ನ ಅವ್ರ ಹೆಸರು ಮೇಲೆ ಬಿಟ್ಬಿಡ್ತೀನಿ ರೀ. JK ಮಂಜು ಸರ್ ಇದನ್ನು ನಮಗೆ ಒಟ್ಟು ಹೋರಾಟ ಮಾಡಿ ಗಟ್ಟು ನ್ಯಾಯ ಹೆಂಗಾರ ಮಾಡಿ ನಮ್ಮ ಬಗೆಹರಿಸ್ಕೊಡ್ರಿ. ನಮ್ಗೆ ಏನಾರು ಮಾಡಿ ನಮ್ಗೆ ನ್ಯಾಯ ಶುದ್ಧ ಮಾಡಿ ಕೊಡ್ರಿ ಅಪ್ಪ. ನಮ್ಮ ಕೈ ಮುಗಿದು ಬೇಡ್ಕೊತಾನೆ ರೀ.